ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಿಲ್ವರ್ ಫಿಶ್ಶಿನ ಕರಿ ಅಥವಾ ಬೊಳಂಜಿರ್ ಸಾರು ಅಂತಲೂ ಹೇಳ್ತೀವಿ. ನಮ್ಮ ಕಡೆ ಇದಕ್ಕೆ ಬೆಳ್ಮೀನು ಸಾರು ಅಂತಲೇ ಹೇಳೋದು, ಬೆಳ್ಮೀನು ಅಂತಲೇ ಹೇಳ್ತೀವಿ. ಇದರ ಸಿಂಪಲ್ಲಾಗಿ ನಾನೊಂದು ಸಾರು ಮಾಡಿದ್ದೆ. ಇಲ್ಲೊಂದು ಅರ್ಧ kg ಆಗುವಷ್ಟು ಸಿಲ್ವರ್ ಫಿಶ್ ಇದೆ. ಇದನ್ನೀಗ ಕಟ್ ಮಾಡಿಕೊಂಡು ವಾಶ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈ ಒಂದು ಫಿಶ್ಶು ಎಲ್ಲ ರೀತಿಯವರು ತಿನ್ಬೋದು. ಅಂದರೆ ಆರೋಗ್ಯದ ದೃಷ್ಟಿಯಲ್ಲಿ ಹೇಳಬೇಕಂದ್ರೆ ಒಳ್ಳೆಯ ಫಿಶ್ ಇದು. ಇದನ್ನು ತಿಂದರೆ ನಂಜಾಗತ್ತೆ ಅನ್ನೋದಿಲ್ಲ, ಎಸಿಡಿಟಿ ಆಗುತ್ತೆ ಅನ್ನೋದಿಲ್ಲ, ಏನಿಲ್ಲ. ಒಂದು ಸೂಪರಾಗಿರುವಂಥ ಫಿಶ್ ಅಂದರೆ ಬೊಳಂಜಿರ್ ಫಿಶ್ಶು. ತುಂಬಾ ಚೆನ್ನಾಗಿರುತ್ತೆ, ಸ್ಮೆಲ್ಲು ಜಾಸ್ತಿ ಇರಲ್ಲ, ಏನಿಲ್ಲ. ಯಾರು ಬೇಕಾದರೂ ಇದನ್ನು ತಿನ್ಬೋದು. ನಾನು ಮಾಡುವ ರೀತಿಯಲ್ಲಿ ಒಮ್ಮೆ ಟ್ರೈ ಮಾಡಿ, ನಿಮಗೆ ಸಾರು ತುಂಬಾ ಇಷ್ಟ ಆಗುತ್ತೆ. ಇದು ಕೂಡ ಇದನ್ನು ಕಟ್ ಮಾಡಿ ವಾಶ್ ಮಾಡ್ಕೊಂಡಿದ್ದೆ. ಈಗ ಅರಿಶಿಣದ ಪುಡಿ, ಉಪ್ಪು ಹಾಕಿ ಒಂದು 10-15 ನಿಮಿಷ ಇದನ್ನು ಸೈಡಲ್ಲಿ ಇಟ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಮಸಾಲೆ ರುಬ್ಬಲಿಕ್ಕೆ ನಾನು ಒಂದು ಟೊಮೆಟೊವನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದನ್ನು ನೀರು ಹಾಕಿ ಇದನ್ನು ಬೇಯಿಸ್ಕೊಳ್ಳೋಣ. ಫಸ್ಟಿಗೆ ಇದು ಬೇವಷ್ಟೊತ್ತಿಗೆ ತೆಂಗಿನಕಾಯಿ ತುರ್ಕೊಂಡು ಮಸಾಲೆಯನ್ನು ರೆಡಿ ಮಸಾಲೆಗೆ ನಾನು ತೆಂಗಿನಕಾಯಿನ ತುರ್ಕೊಂಡೆ. ನಂತರ 1.5 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡೆ. ಈಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್ ಅಂದರೆ ಕಾಳು ಮೆಣಸನ್ನು ಹಾಕ್ತಾಯಿದ್ದೆ ನೋಡಿ. ಒಂದು 1/4 ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕಿದ್ದೆ. ಈಗ ಹಾಕ್ತಾ ಇರುವ ಮಸಾಲೆ ಅಂದರೆ ಒಂದು 10-20 ಮೆಂತ್ಯ ಕಾಳನ್ನು ಹುರಿದು ಹಾಕ್ತಾ ಇರೋದು ನಾನು. ಒಂದು 10-20 ಮೆಂತ್ಯ ಕಾಳು ಹಾಕಿದೆ. ಎಲ್ಲ ಮಸಾಲೆಯನ್ನು ಹುರಿಬೇಕು, ಯಾವುದನ್ನು ಹಸಿ ಮಸಾಲೆಯನ್ನು ಹಾಕಲಿಲ್ಲ. ಒಂದು 3-4 ಬೆಳ್ಳುಳ್ಳಿ ಹೆಸರು, ಒಂದು ಈರುಳ್ಳಿ, ಹಾಗೆ ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಸಣ್ಣ ನಿಂಬೆ ಹುಳಿಯ ಗಾತ್ರದ ಹುಣಸೆ ಹುಳಿಯನ್ನು ತಗೊಂಡಿದ್ದೆ. ಅಂದರೆ ಅರ್ಧ kg ಫಿಶ್ ಆಗಿರೋದ್ರಿಂದ ತುಂಬ ಹುಳಿ ಹಾಕಬೇಕನ್ನೋದೇನಿಲ್ಲ. ಈಗ ಟೊಮೆಟೊ ಕೂಡ ಬೆಂದಿದೆ, ಇದನ್ನು ಕೂಡ ಇದ್ರ ಜೊತೆ ಹಾಕಿ ಈಗ ನೈಸಾಗಿ, ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ಇದನ್ನು ರುಬ್ಕೊಳ್ಬೇಕು. ಈಗ ಮಸಾಲೆನೂ ರುಬ್ಬಿದ್ದಾಗಿದೆ. ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೆ. ಈಗ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊವನ್ನು ಕೂಡ ಹಾಕ್ತೇನೆ. ಇದಕ್ಕೆ ಹಾಕಿ ನೀರನ್ನು ಹಾಕ್ಕೊಳ್ಳೋಣ. ತುಂಬ ತೆಳುವಾಗುವುದೇನು ಬೇಡ, ಸ್ವಲ್ಪ ದಪ್ಪವಾಗಿಯೇ ಇರಲಿ. ಹಾಕಿ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ. ಆವಾಗ ನಾನು ಒಂದು ಸ್ವಲ್ಪ ಉಪ್ಪು ಅಂದರೆ ಫಿಶ್ಶಿಗೆ ಹಾಕಿಟ್ಟಿದ್ದೆ. ಈಗ ಮಸಾಲೆಗೆ ಹಾಕಿದ್ದೆ. ಮತ್ತೆ ಕುದಿಸ್ಕೊಂಡು ನೋಡಿಕೊಂಡು ಉಪ್ಪು ಕಡಿಮೆ ಅನಿಸಿದ್ರು ಕೂಡ ಹಾಕ್ಕೊಳ್ಬೋದು. ಈಗ ಮಸಾಲೆ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಬಿಳ್ಮೀನು ಆಗಿರೋದ್ರಿಂದ ಮಸಾಲೆ ಜಾಸ್ತಿ ಕುದಿಸ್ಕೊಂಡು ಆನಂತರ ಫಿಶನ್ನು ಹಾಕ್ಕೊಳ್ಬೇಕು. ಆನಂತರ ನಾವು ಫಿಶ್ ಹಾಕಿದ ನಂತರ ಮತ್ತೆ ತುಂಬ ಹೊತ್ತು ಕುದಿಸುವ ಅವಶ್ಯಕತೆ ಇರೋದಿಲ್ಲ. 1-2 ಕುದಿ ಚೆನ್ನಾಗಿ ಮೇಲ್ಗಡೆ ಬಂತಂದರೆ ಅದು ಬೆಂದಿರುತ್ತೆ ಫಿಶ್ಶು. ಮತ್ತು ತುಂಬ ಕುದಿಸ್ತಾ ಇತ್ತಂದರೆ ಅದು ಕಟ್ಟಾಗಿ ಹೋಗುತ್ತೆ. ಹಾಗಾಗಿ ಇದನ್ನು ತುಂಬ ಕುದಿಸುವ ಅವಶ್ಯಕತೆಯೂ ಇರೋದಿಲ್ಲ. ಮಸಾಲೆ ಅಂತೂ ನಾವು ಫಸ್ಟಿಗೆ ಕುದಿಸ್ಕೊಂಡಿರ್ತೀವಿ. ಮತ್ತು ಈಗ 2 ಸಲ ಈ ಥರ ಕುದಿಬೇಕು. ಈ ಥರ ಕೊಚ್ಚ ಅಂತ ಕುದ್ದ ನಂತರ ಈಗ ಫಿಶ್ ಸಾರು ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ನಿಮಗೆ. ನಾನೀಗ ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿರುವಂಥ ಬೊಳಂಜಿರ್ ಸಾರು ಅಂತ ಹೇಳ್ತಾರೆ ಮಂಗಳೂರು ಕಡೆಯವರು. ನಮ್ಮ ಉಡುಪಿ ಕುಂದಾಪುರ ಕಡೆ ಅಂದರೆ ನಾವು ಬೆಳ್ಮೀನು ಸಾರು ಅಂತಲೂ ಹೇಳ್ತೀವಿ, ಕಾಣೆ ಮೀನು ಅಂತೀವಿ, ಬೆಳ್ಮೀನು ಸಾರು ಅಂತಲೂ ಹೇಳ್ತೀವಿ ಇದಕ್ಕೆ. ಇದು ತುಂಬಾ ಟೇಸ್ಟಿಯಾಗಿ ರೆಡಿಯಾಗಿದೆ. ಇದೇ ರೀತಿ ನೀವು ಒಮ್ಮೆ ಟ್ರೈ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ತಿಳಿಸಿ. ನನ್ನ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ಬರುತ್ತೆ. ಸಿಂಪಲ್ಲಾಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರೋದು. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು.